धीमहि एकदन्ताय वक्रतुण्डाय गौरीतनयाय। ಅಧಿಕಾರಿಗಳಿರ್ತಾರೆ, ಆ ಅಧಿಕಾರಿಗಳ ಕೆಲಸ ಅಧಿಕಾರಿಗಳು ಕರೆಕ್ಟ್ ಆಗಿ ಆಗಿ ಅಧಿಕಟ್ಟಾಗಿ ಮಾಡಿ ನಾವು ಯಾವಾಗ ಸಾಯಬೇಕಾಗಿ ಕೂತ್ಕೊಂಡು ಒಂದು ಕ್ಯಾನ್ಸರ್ ಬಂದ್ರೆ 25 30 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ನಾವೇನು ಜಮೀನು ಮಾಡ್ಕೊಂಡಿರ್ಬೇಕು, ಜಮೀನು ಮಾಡೋದಕ್ಕೆ ಆಗೋದಿಲ್ಲ ಈಗ. ಸರ್ ಇದೊಂದೇ ವಿಚಾರ ಅಲ್ಲ ಸರ್, ಇನ್ನೊಂದು ಸೀರಿಯಸ್ ವಿಚಾರ ಇದೆ ಸರ್. ರೋಡ್ಗಳಲ್ಲಿ ಗುಣಿ ಬಿದ್ದು ಸತ್ತು ನಾವು ಹಾಸ್ಪಿಟಲ್ಗೆ ದುಡ್ಡು ಕಟ್ತಾ ಇದೀವಿ. ಏನಾದ್ರೂ ಯಾರಾದ್ರೂ ಸತ್ತೋದ್ರೆ 5 ಲಕ್ಷ 10 ಲಕ್ಷ ಕೊಡ್ತಾರಲ್ಲ ಇವರು. ಆ 5 ಲಕ್ಷ 10 ಲಕ್ಷದಲ್ಲಿ ಎಲ್ಲ ಗುಣಿ ಮುಚ್ಬೋದಲ್ಲ ಸರ್? ಯಾರಾದ್ರೂ ಸಾಯೋವರೆಗೂ ಆ ಗುಣಿ ಮುಚ್ಚಕ್ಕಾಗಲ್ವಾ? ಕೆರೆಯಿಂದ ಸಣ್ಣಲ್ಲಿಗೆ ಸರ್ 6 ವರ್ಷದಿಂದ ಸರ್ 6 ವರ್ಷದಿಂದ ರೋಡ್ ರೆಡಿ ಮಾಡಿಲ್ಲ. ಸ್ಕೂಲ್ ಬಸ್ ಇದೆ, ಸ್ಕೂಲ್ಗೆ ಪರ್ಮಿಷನ್ ಕೊಡ್ಬೇಕಾಗಿತ್ತು. ಸ್ಕೂಲ್ ಪರ್ಮಿಷನ್ ಕೊಟ್ಟರೆ ರೋಡ್ ಕೊಡ್ತಿರ್ಬೇಕಾಗಿತ್ತು. ಸ್ಕೂಲ್ ಬಸ್ ಬಂದ್ರೆ 2 ವೀಲರ್ ಹೋಗಕ್ಕಾಗಲ್ಲ ಸರ್. ಅಲ್ಲಿ ನೀವೇ ಬಂದು ಕರ್ಕೊಂಡು ಹೋಗಿ ತೋರಿಸ್ತೀನಿ. ಅಲ್ಲ ಸರ್, ವಾಟರ್ ಒಂದು ಫಿಟ್ ಮಾಡಿ ಕ್ಯಾನ್ಸರ್ ಅಟ್ಯಾಕ್ ಅಂದ್ರೆ ಅದನ್ನ ಏನ್ ಮಾಡ್ಬೇಕೀಗ ನೀವೇ ಹೇಳಿ. ಅದೇ ನೀವು ಕುಡಿತೀರಾ? ಅಧಿಕಾರಿಗಳು ಅದೇ ನೀರು ಕುಡಿತಾರಾ? ಅಧಿಕಾರಿಗಳು ಬಿಸ್ಲಾರಿ ಅದು ನಮ್ಗೆ ನೀರು ಕುಡಿಯೋಕೆ ನಮ್ಮ ಶಕ್ತಿ ಇದೆಯಾ? ನಮ್ಮ ಶಕ್ತಿ ಇದೆ ಸರ್, ನೀವೇ ಹೇಳಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಸಮಸ್ಯೆಗಳಿದೆ ಇಲ್ಲ ಅಂತ ಕರೆದಿರೋದು ಅವಕಾಶ ಮಾಡಿಕೊಡಿ. ಗ್ರಾಮ ಸಭೆ ಆರಂಭ ಮಾಡಿ ಪ್ರತಿಯೊಬ್ಬರು ಏನೇ ಹೇಳ್ತಾರೋ ಅದನ್ನ ನಡವಳಿ ಮಾಡ್ತೀವಿ. ಸಂಬಂಧಪಟ್ಟ ಇಲಾಖೆ ಬಂದಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿ ಕಳಿಸ್ಕೊಡ್ತೀವಿ. ದಯವಿಟ್ಟು ಗ್ರಾಮ ಸಭೆ ನಡೆಯಕ್ಕೆ ಅವಕಾಶ ಮಾಡಿಕೊಡಿ ಸರ್. ಗ್ರಾಮ ಸಭೆಯ ಅವಕಾಶ ಯಾವ ಇಲಾಖೆ ಬಂದಿಲ್ವೋ ನಮ್ಗೆ ಗೊತ್ತಿಲ್ಲ. ಮಾಜರ್ ಮಾಡಿಸಿ. ನಮ್ಮ ಜನತೆಯ ನಮ್ಮ ರೈತರ ಒಕ್ಕರುಗಳನ್ನ ನಿಮಗೆ ಯಾರ ಅಧ್ಯಕ್ಷತೆಯಲ್ಲಿ ಇದೆಯೋ ಅವ್ರು ತಲುಪ್ತೀವಿ. ತಿರ್ಗಾ ನೆಕ್ಸ್ಟ್ ಅದು ರಿಸಲ್ಟ್ ನಮಗ್ ಬರ್ಬೇಕು. ಅವ್ರನ್ನೇ ಕೇಳೋದು ನೇರವಣೆ. ಯಾರು ಒಪ್ಕೊಂತೀರಾ ಇದಕ್ಕೆ ನಮ್ಗೆ ಸಾಕ್ಷಿ ಕೊಡಿ. ಯಾರು ಒಪ್ಕೊಂತೀರಾ? ಇವಾಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪ್ರಾಬ್ಲಮ್ ಇದೆ, ಬೇಕುಪ್ಪ ಬಂದಿಲ್ಲ. ಅರ್ಥ ಆಯ್ತಾ? ಏನು ನಮ್ಮ ತೆರಿಗೆಯಲ್ಲಿ ತಿನ್ಕೊಂಡು ಬದುಕಕ್ಕೆ ಇರ್ತಕ್ಕಂಥ ಬೇಕುಪ್ಪ ಬಂದಿಲ್ಲ. ನೆಕ್ಸ್ಟ್ ಯಾವ ಇಲಾಖೆ ಬಂದಿಲ್ಲ, ಆ ಇಲಾಖೆಗೆ ನಾವು ನಾವು ಹೇಳ್ತಕ್ಕಂಥ ಏನು ಪ್ರಾಬ್ಲಮ್ ನ ಸಲ್ಲಿಸಿ ಸಾಲ್ವ್ ಮಾಡ್ಕೊಡೋ ಜವಾಬ್ದಾರಿ ಯಾರು ತಗೊಂತೀರಾ? ಇಷ್ಟು ಜನರಲ್ಲಿ ಅಧ್ಯಕ್ಷತೆ ಯಾರ ಅಧ್ಯಕ್ಷತೆ ನಡೀತಾ ಇದೆ ಸರ್? ಇವ್ರ ಅಧ್ಯಕ್ಷತೆಯಲ್ಲಿ ನೀವು ತಗೊಂತೀರಾ ಸರ್ ರೆಸ್ಪಾನ್ಸಿಬಿಲಿಟಿ? ನೀವು ತಗೊಂಡು ಅಂದ್ರೆ ಹೇಳಿ ಮಾಡ ನನ್ನ ರಿಕ್ವೆಸ್ಟ್ ಏನಂದ್ರೆ ನಾನು ಈ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ನಾವು ರೇಟಿಂಗ್ ಮೇಲೆ ರೆಸಲ್ಯೂಷನ್ ಮಾಡಿ ಕಳಿಸ್ಕೊಡ್ತೀವಿ. ಮತ್ತೆ ಸಾಲ್ವ್ ಮಾಡಿ ಕೊಡ್ಬೇಕು ಸರ್. ಇಲ್ಲಾಂದ್ರೆ ನೇರ ಇದ್ರೆ ನಾವು ಅವ್ರನ್ನ ಕಷ್ಟ ಹಾಕ್ತಿವೋ, ಇಲ್ಲೇ ನಮ್ಮ ಮನೆಯಲ್ಲಿ ಇಟ್ಕೊಂತೀವೋ, ಕಸ ಗುಡಿಸ್ಕೊಂತೀವೋ, ಅವ್ರು ನಮ್ಮ ತೆರಿಗೆ ಅಂತಲ್ಲಿ ಬರ್ತಕ್ಕಂತ ಅಧಿಕಾರಿಗಳು ತರ ವರ್ತನೆ ಮಾಡಿ ಯಾವುದೋ ಬಿಲ್ಡರ್ಗೆ ರಾಜಕಾರಣಿಗಳಿಗೆ ಒತ್ತಡದಲ್ಲಿ ನೀವು ಕೆಲಸ ಮಾಡಕ್ ಹೋಗ್ಬೇಡಿ. ನಮ್ಮ ರಿಕ್ವೆಸ್ಟ್, ನೀವು ಅದ್ರ ಜವಾಬ್ದಾರಿ ತಗೊಂತೀವಿ ಅಂದ್ರೆ ಸಭೆ ಸ್ಟಾರ್ಟ್ ಮಾಡೋಣ. ತೊಂದ್ರೆ ಏನಿಲ್ಲ, ಸಭೆ ಕಟ್ಟಿ ಕೊಡ್ಸೋದೇನಿಲ್ಲ. ಸಾರ್ವಜನಿಕರು ನಾವು ಕೆಲಸ ಬಿಟ್ಟು ಎಲ್ಲ ಬಂದಿದ್ದೀವಿ, ನಾವು ಸ್ಟಾರ್ಟ್ ಮಾಡ್ತೀವಿ. ತೊಂದ್ರೆ ಏನಿಲ್ಲ. ನಾವು ಒಂದು ಇಲಾಖೆಯವರು, ಹೌದು, ಅವರು ಒಂದು ಇಲಾಖೆಯವರು. ನಾವು ಸಭೆ ಅಧ್ಯಕ್ಷತನ ಮುಗಿಸಿದ್ರಿ, ಬಟ್ ನಾವು ಕೊಟ್ಟಂತ ಅರ್ಜಿಯನ್ನು ನಾವು ಸಂಬಂಧಪಟ್ಟ ಇಲಾಖೆಗೆ ನಾವು ಕರೆಸ್ಪಾಂಡೆನ್ಸ್ ಮಾಡಿ ರೆಸಲ್ಯೂಷನ್ ಮಾಡಿ ಕಳಿಸ್ಕೊಡ್ತೀವಿ. ಬಟ್ ನಾನು ಆ ಇಲಾಖೆ ಅಲ್ಲ ದೃಷ್ಟಿಯಿಂದ ಈಗ ನಾನು ಡೈರೆಕ್ಟ್ ಆಗಿ ತಮಗೆ ಏನಂತ ಹೇಳಿ ನಾನು ಹೇಳಿ ಅದಕ್ಕೋಸ್ಕರ ಸರ್ ನೀವು ರಿಕ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಬ್ಲಾಕ್ ಮಾರ್ಕ್ ಹಾಕ್ಬೇಕು. ಯಾವ ತರ ಆಗುತ್ತೆ, ನಾನು ಯಾವ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಅದನ್ನ ಹೇಳಿ. ನಾನು ಇವಾಗ ಈ ಸಭೆಗೆ ಬಂದಿಲ್ಲ. ಯಾರು ಬಂದಿಲ್ಲ? ಮುಖ್ಯಮಂತ್ರಿಗಳು ಬಂದಿಲ್ಲ, ಸಾವಿರ ಕೆಲಸ ಇರ್ತದೆ. MLA ಸಾಹೇಬರು ಬಂದಿಲ್ಲ, ಅವ್ರು 108 ಕಾಯಿಲೆಗಳು ಇರ್ತವೆ, ಇದಿರ್ತದೆ. ಪಾಪ ವಿಸ್ತೀರ್ಣವಾಗಿ ಓಡಾಡ್ಬೇಕು, ಎಲ್ಲ ಮಾಡ್ಬೇಕು. ಅಧಿಕಾರಿಗಳು ನಮ್ಮ ಸಾರ್ವಜನಿಕ ಹಣದಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಅವ್ರು ಬಂದಿಲ್ಲ. ಅವ್ರಿಗೆ ನೇರವಣೆ, ಅವ್ರಿಗೆ ಏನು ಅವ್ರು ಇವತ್ತು ಯಾಕೆ ಬಂದಿಲ್ಲ ಅಂದ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ತೀರಾ, ನಮಗ್ ರಿಪೋರ್ಟ್ ಕೊಡ್ತೀರಾ. ಆಮೇಲೆ ಹೌದು, ಅದಾದ್ಮೇಲೆ ತಿರ್ಗಾ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಅವ್ರ ನಂಬರ್ ಇಸ್ಕೊಡ್ತೀರಾ. ಇಲ್ಲ ನಾಳೆ ಏನಾರ ಫ್ರೀ ಇದ್ರೆ ಅವ್ರನ್ನ ಕರೆಸ್ತೀರಾ ಸರ್. ಅವ್ರು ನಾಳೆ ಬಂದ್ರೆ ಫ್ರೀ ಬಂದ್ರೆ ಅವ್ರನ್ನ ಕರೆಸ್ತೀರಾ, ನಾಳಿದ್ದು ಕರೆಸ್ತೀರಾ, ಯಾವ ತರ ಮಾಡ್ತೀರಾ ನನಗೆ ಬೇಕು. ಏನಾಗಿದೆ ಈ ಭಾಗದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದು ನೇರವಣೆ ಪೊಲ್ಯೂಷನ್.
ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್. ಇದಕ್ಕೆ ಆ ಬೇಕುಪ್ರೆ ಬಂದಿಲ್ಲ, ಆ ಬೇಕುಪ್ರೆ ಬಂದಿಲ್ಲ ಇಲ್ಲಿ. ಯಾಕಂದ್ರೆ ನಮ್ಮ ತೆರಿಗೆ ಹಣದಲ್ಲಿ ತಿಂತಕ್ಕಂತ ಅವರು ನಮ್ಮ ಜವಾಬ್ದಾರಿ. ಅವರು ಬರ್ತಾರಾ ಇಲ್ವಾ ಅದ ನೇರವಾಣಿ ಯಾರು? ನಾಳೆ ಕಳಿಸ್ತೀರಾ, ನಾಳೆ ಕಳಿಸ್ತೀರಾ, ಆಚೆ ನಾಳೆ ಕಳಿಸ್ತೀರಾ, ಒಂದ್ ತಿಂಗಳು ಕಳಿಸ್ತೀರಾ? ಅದ ಕೆಲಸ ಏನಾನ ನೀವು ಮಾಡಕ್ಕಾಗುತ್ತಾ? ಇದು ಬೇಕು. ಮತ್ತೆ ಸಣ್ಣ ನೀರಾವರಿ ಯಾರು ಬಂದಿದ್ದೀರಪ್ಪ? ಕೆರೆ ಸಂರಕ್ಷಣೆ ಅವ್ರು ಯಾರು ಬಂದಿದ್ದೀರಾ? ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಕೃಷಿ ಇಲಾಖೆಯವರು ಮೇಡಮ್ ಗ್ರಾಮ ಸಭೆಗೆ ಅರ್ಥ ಇದೆಯಾ ಸರ್ ಹೇಳಿ? ಬಂದಿದ್ದಾರೆ. ನೀವೇ ಯೋಚನೆ ಮಾಡಿ ಹೇಳಿ, ಈ ಗ್ರಾಮ ಸಭೆಗೆ ಅರ್ಥ ಇದೆಯಾ? ನೇರವಾಗಿ ನೀವು ಹಾಕ್ತೀರಾ ನೋಡಿ, ಅದನ್ನ ನೀವು ಕಲ್ಪಿಸಿಕೊಡ್ಲೇಬೇಕು. ಕರೆಸಿ ಹೋದ ವರ್ಷದ ಬಿಡು, ಇವಾಗ ಹರೀಶ್ ಸರ್ ಹೇಳಿದ್ದಕ್ಕೆ ನಾನು ಒಂದು ಉತ್ತರ ಕೊಡ್ತೀನಿ. ಈಗ ಒಂದು 15 ಮಂದಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ಒಂದು ಮೀಟಿಂಗ್ ಕರಿತೀವಿ. ಆಗ ತಮ್ಮೂ ಆಹ್ವಾನ ಕೊಡ್ತೀವಿ. ಅಲ್ಲಿ ಕರೆದು ಚರ್ಚೆ ಮಾಡಿ ಏನು ಸಮಸ್ಯೆಗಳಿದೆ ಅದನ್ನು ಪರಿಹಾರ ಮಾಡೋಣ ಅಂತ ನಮ್ಮ ಆಶ್ವಾಸನೆ ಕೊಡ್ತೀವಿ ಸರ್, ನಮ್ಮ ಅಧ್ಯಕ್ಷ ಮತ್ತೆ ಪಿಡಿಒ ಪರವಾಗಿ. ಏನಿದ್ರು ಚರ್ಚೆ ಮಾಡೋಣ. ಸಭೆ ಸ್ಟಾರ್ಟ್ ಮುಂದೆ ಹೊಸ ನಾವು ಆನ್ಸರ್ ನೀವು ಈಗ ನಿಮ್ಮ ಪರವಾಗಿ ನಿಮ್ಮ ಸಮಸ್ಯೆ ಕರೆದಿದ್ದು ಕೆಲವು ಅಧಿಕಾರಿಗಳು ಬಂದಿಲ್ಲ, ಅದ್ರ ಬಗ್ಗೆ ನಾವು ಹೇಳ್ತೀವಿ. ಆ ಬರದ ಅಧಿಕಾರಿಗಳ ರಿಲೇಷನ್ ಮಾಡಿ, ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ಸಾಹೇಬರಿದ್ದಾರೆ, ರಿಲೇಷನ್ ಮಾಡಿ ಅವ್ರಿಗೆ ಮೇಲಧಿಕಾರಿ ಮುಟ್ಟಿಸಿ ಅವ್ರಿಗೆ ಇದು ಮಾಡಿಸಿದ್ವಿ. ಉದಾಹರಣೆಗೆ ಇವತ್ತು ನಮ್ಮ ಜಿಲ್ಲಾ ಪಂಚಾಯತ್ ಭೇಟಿ ತಗೊಂಡಿದ್ದಾರೆ, ನಮ್ಮ ತಾಲೂಕು ಪಂಚಾಯತ್ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಹೋಗಿದ್ದಾರೆ. ಆ ತರ ಕೆಲವು ಇಲಾಖೆಗಳಲ್ಲಿ ಅವ್ರದೇ ರೆವಿನ್ಯೂ ಇಲಾಖೆ ಎಲೆಕ್ಷನ್ ನಡೀತಾರೆ. ಈ ತರ ಇದೆ. ನೆಕ್ಸ್ಟ್ ಇದೇ ಒಂದು ಮನೆ ಅಂತಲ್ಲ, ನೆಕ್ಸ್ಟ್ ಕರ್ಸೋಣ, ಒಂದು ಮೀಟಿಂಗ್ ಕರೆದು ಎಲ್ಲ ಅಧಿಕಾರಿಗಳಲ್ಲಿ ಕರ್ಸೋಣ. ಮಾಡಿದ್ರೆ ಬದಲಾವಣೆ ಈಗ ಗೋಪಸುಂದರ ಗ್ರಾಮದಲ್ಲಿ ಏನು ಕಂಬಗಳಿತ್ತು ಅದ್ರ ಬದಲಾವಣೆ ಮಾಡಿರುವಂಥ ಎಸ್ಟಿಮೇಟ್ ಅಮೌಂಟ್ ಕೊಟ್ಟಿರೋದು. ಹೊಸ ಕಂಬ 1,14,000 ಏನು ಆ ಕಂಬಗಳು ಇಲ್ಲಿ ಬದಲಾವಣೆ ಆ ಕಡೆ ಹಾಕ್ಬೋದು. ರಸ್ತೆಗೆ ಅಡ್ಡವಾಗಿ ಮನೆ ಮೇಲೆ ಇದ್ದಂಥ ವ್ಯವಸ್ಥೆ ಅಲ್ಲಿ ನಮ್ಮ ಮಾಜಿ ಸದಸ್ಯರು ಇದ್ದಾರೆ. ಅಲ್ಲ ಎಲ್ಲಾಗಿದೆ ಅಂಬೇಕಾದ್ರೆ ಆ ಸದಸ್ಯರೇ ಬೇಕಾದ್ರೆ ಮಾಜಿ ಸದಸ್ಯರು ಅದನ್ನು ಇದು 2025-26ನೇ ಸಾಲದು 2 ಸಾರಿ ಓಡಿಸಿದ್ವಿ ಸೊಳ್ಳೆ ಮಗ. ಲಾಸ್ಟ್ ಹೋದ ವರ್ಷ ತನಕ ಜಮಾ ಖರ್ಚಿದ್ರು. ಹೋದ ವರ್ಷ ಮಾಡೋದು, ಈ ವರ್ಷ ಮಾಡಲಿಲ್ಲ. ಹೋದ ವರ್ಷ ಯಾವನು ಮಾಡಲೇ ಇಲ್ಲ. ಬಂದಿಲ್ಲ ಅಂತ ಈಗ ಶಿಕ್ಷಣಕರ ಇದು ನಾವೇನು ಟ್ಯಾಕ್ಸ್ ವಸೂಲಿ ಮಾಡ್ತೀವಿ ಅಥವಾ ಏನು ಸರ್ಕಾರಕ್ಕೆ ಜಮಾ ಆಗ್ತದೆ. ಸೆಸ್ ಅಮೌಂಟ್ ಯಾರಿಗೂ ಖರ್ಚು ಮಾಡೋದಲ್ಲ, ಅದು ಸರ್ಕಾರಕ್ಕೆ ಜಮಾ ಅಂತ ವ್ಯವಸ್ಥೆ ಜಮಾ ಮಾಡಿದ್ದೀವಿ. ಈಗ ಎಲ್ಲ ಶಾಲೆಗಳಲ್ಲೂ ಸಹ ಏನು ವಿದ್ಯಾರ್ಥಿಗಳ ಲಿಸ್ಟ್ ತರಿಸ್ಕೊಂಡು ಅಲ್ಲೇನು ಅವ್ರಿಗೆ ಫೀಸ್ಗೋ ಇಲ್ಲ ಬುಕ್ಗಳು ಅಂತ ಹೇಳ್ಬಿಟ್ಟು ನಮ್ಮ ಜನರಲ್ ಬಾಡಿ ಮೀಟಿಂಗಲ್ಲೇ ಸದಸ್ಯರ ಮುಖಾಂತರ ಪಾಸ್ ಮಾಡಿಕೊಂಡು 4,700 ಅಂತ ಅಂತೆ ನಮ್ಮ ಪಂಚಾಯತ್ ವ್ಯಾಪ್ತಿ ಏನು ಸ್ಕೂಲ್ಗಳಿದೆ ಎಲ್ಲ ವಿದ್ಯಾರ್ಥಿಗಳು ತಲುಪಿಸಿದ್ದೀವಿ. ಯಾರಿಗೂ ಒಂದೇ ₹1 ಕೊಟ್ಟಿಲ್ಲ ಸರ್. ನಾನು ಪ್ರೂವ್ ಮಾಡ್ತೀನಿ, ಪ್ರೂವ್ ಮಾಡಿ. ನಾನು ಪ್ರೂವ್ ಮಾಡ್ತೀನಿ. ₹1 ಕೊಟ್ಟಿಲ್ಲ. ನಮ್ಮೂರ 4 ಜನಕ್ಕೆ ಒಂದೇ ಒಂದು ಇಟ್ಕೊಂಡಿಲ್ಲ. ಈಗ ಆಮೇಲೆ ಅದೊಂದು ಇದು ಮಾಡೋಣ. ಆಮೇಲೆ ಇದು ಈ ನಾಯಿಗಳಿಗೆ ಇದು ಮಾಡಿದಿರಲ್ವಾ, ಈಗ ಅದನ್ನ ಪ್ರತಿ ವರ್ಷದಂತೆ ಹೋದ ವರ್ಷ ಸಹಿತವಾಗಿ 5 ಲಕ್ಷ ರಿಸರ್ವ್ ಇಟ್ಕೊಂಡು 200 ಚಿಲ್ಲರೆ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ವಿ. ಈ ವರ್ಷ 2025-26 ಸಹ 200 ಚಿಲ್ಲರೆ ನಾಯಿಗಳಿಗೆ ಒಂದು ನಾಯಿಗೆ 2,500 ಅಂತೆ ಶಸ್ತ್ರಚಿಕಿತ್ಸೆ ಮಾಡಿ, ಆಮೇಲೆ ಏನಾದ್ರು ನಾಯಿ ಕಡ್ತಾ ಇದ್ರ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಮಾಡಿಸಿದೀವಿ. ಆದ್ರೆ ಅಧಿಕಾರಿಗಳು ಮಾಡಿದ್ವಿ ಅಂತ ಹೇಳ್ಬೋದು. ನಮ್ಮ ಆಡಳಿತ ಮಂಡಳಿ ಇತ್ತು, ಆಡಳಿತ ಮಂಡಳಿಯಲ್ಲೇ ರಿಲೇಷನ್ ಮಾಡಿಕೊಂಡು ಆ ಕಾಲಕ್ಕೆ ಸೊಳ್ಳೆ ಮಂದಿರ್ಬೋದು, ಬೀಚಿಂಗ್ ಇರ್ಬೋದು, ಚರಂಡಿ ಮಾಡಿಸಿದೀವಿ. ಈ ವರ್ಷ ಮಾಡಿಸಿಲ್ಲ. ಇದು ಆಚೆದು 2 ವರ್ಷ ಆಯ್ತು. ಬ್ಲೀಚಿಂಗ್ ಪೌಡರ್ ಹಾಕಿ ಸೊಳ್ಳೆ ಹಾಕಿ 2 ವರ್ಷ ಆಯ್ತು. ಇದು ಸುಳ್ಳು ಬೇಕಾದ್ರೆ ಪ್ರೂವ್ ಮಾಡಲಿ.
ಯಾವ್ದು ಮಾಡಿಲ್ಲ ತಾನೆ, ಸಾವಿರ ಅಲ್ಲ ಯಾವ್ದು ಮಾಡಿಲ್ಲ. ಸುಮ್ಮನೆ ಯಾಕೆ ಇದು ಮಾಡ್ತಾ ಇದ್ದೀರಾ? ಜನಗಳು ದುಡ್ಡು ಯಾಕೆ ಒಳ್ಳೆ ಹೊಡಿತಾ ಇದ್ದೀರಾ? ಒಂಚೂರು ಸ್ಟೋವ್ ಮಾತಾಡಿ ವಿಚಾರ ಜನಗಳು ದುಡ್ಡು ಯಾಕೆ ಒಳ್ಳೆ ಹೊಡಿಲ್ಲ? ಈಗ ಅದು ನನ್ನ ಕೇಳ್ತಾರೆ ನಾನು. ಈಗ ನಮ್ಮ ಸದಸ್ಯ ಯಜಮಾನಿದ್ದಾರೆ ಇಲ್ಲ ಹಾಕ್ಲಿಲ್ಲ. ಲಾಸ್ಟ್ ಇಯರ್ 2 ವರ್ಷ ಆಯ್ತು, 2 ವರ್ಷ ಆಯ್ತು. ನಂಗೆ ಪ್ರೂಫ್ ಮಾಡ್ತೀವಿ. 2 ವರ್ಷ ಆಯ್ತು. ಪಂಚಾಯತ್ ಏನು ಮಾಡಿಲ್ಲ. 10 ವರ್ಷ ನಾನು ನೋಡ್ತೀನಿ ಸರ್. ಸ್ಮಾಲ್ ವರ್ಕ್ ಆಲ್ಸೋ ಮಾಡಿಲ್ಲ. ರೋಡ್ ಮೇಲೆ ಕಚರ 2 days ಬ್ಯಾಕ್ ಬಿಕಾಸ್ ನೀங்க ಬರ್ತಾ ಇರಂಟು ಹೇಳ್ತಾಂಗ. ಚೆನ್ನಾಗೈತಲ್ಲ, ನೀವು ನೋಡಿರ್ತೀರ, ಸ್ಥಳೀಕರಿರ್ತೀರ. ನೀವು ನಿಧಾನ ಮಾತಾಡಿ ಸಮಯ, ನಿಧಾನ ಮಾತಾಡಿ, ಅದನ್ನ ನಿಧಾನ ಮಾತಾಡಿ. ಪರ್ಸನ್ ನಿಧಾನ ನಾವು ಆನ್ಸರ್ ಮಾಡಿ ನಡೀತೀವಿ. ನಾನು ಸಮಯ ನಿಧಾನ ಕುತ್ಕೊಂಡು ಮಾತಾಡಿ ಆನ್ಸರ್ ಮಾಡಿ. ಯಾರು ಇಲ್ಲೇನು ಕದ್ದು ಮುಚ್ಚಿ ಏನು ಇದು ಮಾಡಿಲ್ಲ, ಎಲ್ಲ ಮಾಡಿರೋದೇ ಇರೋದು. ನಿಧಾನ ಮಾತಾಡಿ. ಯಾರು ಇಲ್ಲಿ ಕೇಳಿ ಸ್ವಾಮಿ. ಸರ್ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ. ಈಗ ಏನ್ ಬೆಳಗ್ಗೆಯಿಂದ ಸಂಜೆ ಆಗೋದಕ್ಕೆಲ್ಲ ನಾವು ಜವಾಬ್ದಾರಿ ಆಗ್ತೀವಿ. ನೈಟ್ 5 ಗಂಟೆಲಿ 4 ಗಂಟೆಲಿ ಹರೇ ಕೃಷ್ಣ ಸಾಕೊಂಡು ಹೋಗ್ತಾ ಇರ್ತಾರೆ. ಯಾರು ಅದನ್ನು ಸ್ವಲ್ಪ ನೀವು ಯಾರು ನೋಡಿ ನಮ್ಮ ಫೋಟೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ನಾವು ಅವಾಗ ಕಂಪ್ಲೇಂಟ್ ಕೊಡ್ತೀವಿ, ದಂಡ ಹಾಕ್ತೀವಿ. ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮಾಡಿ ಅಂತ ಕಂಡು ಬಂದ್ರೆ ಅಂತ ಕಂಡು ಬಂದ್ರೆ ஒரு small help கிடைக்கல. 10 years we are coming and working hard. ஒரு small work panchayat is not doing. Zero work. Ask them to prove one small work. Madam, ತಮ್ಮ ಯಾವ ವರ್ಕ್ ಮಾಡಿಲ್ಲ ತಮ್ಮ ಕೊಡ್ತೀವಿ. వాడు పరిచయం చేసుకోండి ఫస్ట్. ಅದು ವಾಟರ್ ಯೂಟಿ ಆರ್ ಡ್ಯಾಮೇಜ್. ಅಂದ ವಾಟರ್ ನಿಂದ ಎಲ್ಲ ವೆಜಿಟೇಬಲ್ಸ್ ಬರ್ತಾ ಇದೆ. Right. We need to think fresh air. We come away from the city thinking that ಹಳ್ಳಿ ಕಡೆ ಇದ್ರೆ ಸ್ವಲ್ಪ ಚೆನ್ನಾಗಿರೋ ಗಾಳಿ ಬರುತ್ತೆ ಅಂದ್ಬಿಟ್ಟು. All around the surroundings, you know what is burning? Forget about the farmers. Let's not get there. What they're burning is garbage. They're burning plastic. Early in the morning, we get up. We need to blanket the whole house, blanketing windows. Because ಆಚೆ ಬರೋದು ನಮ್ಮ ಭಯ ಇದೆ. Because all the ಹೊಗೆ ನಿಂತ್ಕೊಳ್ತಾ ಇದೆ ಮನೆ ಒಳಗಡೆ. ಉಸಿರಾಡಕ್ಕೆ ಆಗ್ತಾ ಇಲ್ಲ ಸರ್. All around. These are all the communities which are coming up here. ಹಳ್ಳಿಯವ್ರಿಗೆ ಇನ್ನೂ ಜಾಸ್ತಿ ಇದೆ ಅವ್ರಿಗೆ. Because they're right next to it. All we are asking is, your panchayat or maybe PDO, I'm not sure who the current PDO is, if someone has changed, you are the PDO. Sir, we will give you all, I think I even spoke to one of you people, I even gave, that is even to the pollution board as well. I've sent video. ಎಲ್ಲರೂ ಸಹ ಕಸ ಕೊಡ್ತಾ ಇದ್ದಾರೆ. ಆದ್ರೆ ಗಾಡಿ ಬರ್ತಾ ಇರೋದು 8 ಗಂಟೆ 7 ಗಂಟೆ ಮೇಲೆ. ಬಟ್ ಇಲ್ಲಿ ತುಂಬಾ ಜನ ಹೊರಗಡೆಯವರು ಇದ್ದಾರೆ. 6 ಗಂಟೆ ಒಳಗಡೆ ಕೆಲ್ಸಕ್ಕೆ ಹೋಗೋರು ಇದ್ದಾರೆ. ಅವರೆಲ್ಲ ಸಂಡೆ ಮನೇಲಿ ಇರ್ತಾರೆ. ಸೊ ಸಂಡೆ ಗಾಡಿ ಬಂದ್ರೆ ತುಂಬಾ ಒಳ್ಳೇದು ಸರ್. ಅದು ವರ್ಕ್ ಆರ್ಡರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ವರ್ಕ್ ಆರ್ಡರ್ ಆಗಿ ಟೆಂಡರ್ ಆಗಿ ವರ್ಕ್ ಆರ್ಡರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಇವತ್ತು ಬಂದು ಗ್ರಾಮ ಸಭೆಯಲ್ಲಿ ಹೇಳ್ಬೇಕಲ್ಲ. ಹೇಳ್ಬೇಕಿತ್ತು ಸರ್, ಬಂದಿಲ್ಲ ಅವರು. ಇಲ್ಲ ಯಾಕೆ ಬಂದಿಲ್ಲ? ನೀವು ಮೇಲಧಿಕಾರಿಗೆ ಒಂದು ಬರೀರಿ, ಲೆಟರ್ ಬರೀರಿ. ಈಗ PWO ಡಿಪಾರ್ಟ್ಮೆಂಟ್ ಅವರು ಈಗ ನಮ್ಮ ಮೇಜರ್ ತೊಂದರೆ ಇರೋದು ಸಿಂಗನಗರದಲ್ಲಿ ರೋಡು. ತುಂಬಾ ಜನ ನರಳಾಡ್ತಾ ಇದ್ದಾರೆ. ಪ್ರತಿದಿನ ಸುಮಾರು ಒಂದು 10 ರಿಂದ 20 ಕಾಲ್ಗಳು ನಮ್ಗೆ ಬರ್ತಾ ಇದೆ. ನಾವು ಆ ಗ್ರಾಮದಲ್ಲಿ ಒಂದು ಮೆಂಬರ್ ಆಗಿದ್ದೀವಿ. ಈಗ ಮೊನ್ನೆ ಫೆಬ್ರವರಿಗೆ ಕೊನೆ ಆಗಿದೆ. ಈ PWO ಡಿಪಾರ್ಟ್ಮೆಂಟ್ ಅವ್ರು ಬಂದು ಇಲ್ಲಿ ವಾಸ್ತವಾಂಶ ಹೇಳ್ಬೇಕಲ್ಲ ಸರ್. ನೀವು ಆಡಳಿತ ಅಧಿಕಾರಿಗಳು ಸಾಹೇಬರು ಅವ್ರಿಗೆ ಕೂಡಲೇ ನೀವು ಒಂದು ನೋಟಿಸ್ ಕೊಟ್ಟು ಇಮಿಡಿಯೇಟ್ ಆಗಿ, ಯಾಕಂದ್ರೆ ನಮ್ಮ ಮುತ್ತನೂರು ಪಂಚಾಯತಿನಲ್ಲಿ ತುಂಬಾ ತೊಂದರೆ ಆಗ್ತಾ ಇರೋದು ಆ ರೋಡ್ ಸಮಸ್ಯೆ. ಜನಗಳಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಈಗ ಒಂದು ಸಭೆ ಪ್ರಾರಂಭ ನಾನು ಫೋನ್ ಮಾಡಿ ಹೇಳಿದ್ದೀನಿ, ಕಳ್ಸಿಕೊಡ್ತೀವಿ ಅಂತ ಹೇಳಿದ್ರೆ ನೋಡೋಣ. ಇಲ್ಲ ಸರ್, ಅದನ್ನ ನಿಜವಾಗ್ಲೂ ನಾವು ಅದನ್ನ ಸಮರ್ಥನೆ ಮಾಡ್ಕೊಂಡು ಹೋಗಲ್ಲ. ಯಾಕಂದ್ರೆ ಊರ ಜನ ಎಲ್ಲ ತುಂಬಾ ಎಲ್ರೂ ಹೋಗೋಕೆ ಆಗ್ತಾ ಇಲ್ಲ. ಈಗ ಏನೋ ಅಲ್ಲಿ ಎಲ್ಲ ಪ್ರೊಟೆಸ್ಟ್ ಮಾಡಿ ದಾರಿನೇ ಅಡ್ಡ ಹಾಕ್ಬೇಕಂತಿದ್ದಾರೆ. ನಾವು ನಮ್ಮ ಹುಡುಗರಿಗೆ ಬೇಡ ಇರಪ್ಪ, MLA ಸಾಹೇಬ್ ಹೇಳಿದ್ದಾರೆ ಇನ್ನೊಂದು ವೀಕ್ ಪೂಜೆ ಅಂತ ಹೇಳ್ಕೊಂಡು ಬರ್ತಾನೆ ಇದ್ದೀವಿ. ಈಗ ನಾವು MLA ಪ್ರತಿದಿನ ಕೇಳ್ತೀವಿ, ಆದ್ರೆ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸ್ಬೇಕಲ್ಲ. ಬಂದಿಲ್ಲ ಅಂದ್ರೆ ಇಲ್ಲ ಸರ್, ದಯವಿಟ್ಟು ಈ ಗ್ರಾಮ ಪಂಚಾಯತಿಗೆ ನಾನು ಬಂದಿರೋ ಉದ್ದೇಶಕ್ಕೆ ಅದಕ್ಕೋಸ್ಕರ ದಯಮಾಡಿ ರೋಡ್ ಬಗ್ಗೆ ಬಹಳ ಅದು ತುಂಬಾನೇ ತೊಂದರೆ ಆಗ್ತಾ ಇದೆ. ಜನಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಡೈಲಿ ಶಾಪ್ ಹಾಕೊಂಡು ಹೋಗ್ತಾ ಇದ್ದಾರೆ. ನಾವು ಗ್ರಾಮ ಪಂಚಾಯತಿ, ನೀವು PDO ಸಾಹೇಬರು ಸಹ ಅದ್ರ ಬಗ್ಗೆ ತುಂಬಾ ಗಮನ ಹರಿಸಬೇಕಂತ ನಾನು ನಿಮ್ಗೆ ಒಂದು
ಇದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು. ಯಾಕಂದ್ರೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಇಷ್ಟು ದಿನ ಏನೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ವಿ. ದಯಮಾಡಿ ಆ ರೋಡ್ ಸಮಸ್ಯೆ ಒಂದಿದೆ. ಮತ್ತೆ 2026-27 ಸಾಲಿನಲ್ಲಿ ನೀವು ಏನು ಈ ಗ್ರಾಮ ಸಭೆ ನಡೆಸ್ತಾ ಇದ್ದೀರಾ, ಅನೇಕ ಗ್ರಾಮಗಳಲ್ಲಿ ಕಳೆದ ಬಾರಿ ವರ್ಕ್ಗಳು ತುಂಬಾ ಮಾಡಿಲ್ಲ. ಅದನ್ನ ಮುಂದಿನ ಸಲ ಚೇಂಜ್ ಆಫ್ ವರ್ಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನ ಇದು ಮಾಡಿದ್ದಾರೆ. ಈ ಸಾರಿ ನಾವು ಏನೇನು ಮುಂಚೆ ನಾವು ಕೊಟ್ಟಿದ್ವು ಗ್ರಾಮ ಪಂಚಾಯತಿಯಿಂದ ವಾರ್ಡ್ ಸಭೆಗಳಲ್ಲಿ ಆ ಕೆಲಸಗಳೆಲ್ಲ ಮಾಡ್ಬೇಕಾಗ್ತದೆ. ಅದನ್ನ ದಯಮಾಡಿ ವಾಟ್ಸಪ್ ಎಲ್ಲ ಪಟ್ಟಿ ಮಾಡಿದೀವಿ. ಉಳಿಕೆ ಯಾವ್ದಾರ ವರ್ಕ್ ಇದ್ರೆ ಗ್ರಾಮ ಸಭೆಯಲ್ಲಿ ನಮಗೆ ಕಳೆದ 2024-25ರಲ್ಲಿ ಕೆಲಸ ಆಗಿರ್ಲಿಲ್ಲ. 1 ವರ್ಷ ಕೆಲಸ ಪಂಚಾಯತಿ ಅಧ್ಯಕ್ಷರಿಂದ 1 ವರ್ಷ ಕೆಲಸ ಆಗಿಲ್ಲ. ಇನ್ನು ಕಳೆದ ಬಾರಿ ಆಗಿದ್ದು 2 ವರ್ಷದ್ದು ಕೆಲಸ ಸೇರಿಸಿ ತಲಾ ಒಂದೊಂದು ಮೆಂಬರ್ಗೆ 25 ಲಕ್ಷ ರೂಪಾಯಿಯನ್ನು ಇದು ಮಾಡಿದ್ರು. ಅದರಲ್ಲಿ ಸುಮಾರು ಈಗ ನಮ್ಮ ಸಿಂಗೇನಗರದಿಂದಲೇ ಸುಮಾರು 20-25 ಲಕ್ಷ ರೂಪಾಯಿ ಕೆಲಸ ಆಗ್ಬೇಕು. ಅದು ಮಾಡಿಲ್ಲ. ಅದನ್ನ ನೀವು ಬರ್ಕೊಂಡು ದಯಮಾಡಿ ಅದನ್ನ ಇದು ಮಾಡ್ಬೇಕು. ಮತ್ತೆ ಸಿಂಗೇನಗರ್ಗೆ ನಾನು 5 ವರ್ಷ ಇಲ್ಲಿ ಸದಸ್ಯನಾಗಿದ್ದೀನಿ. ನಮ್ಮೂರಲ್ಲಿ ಒಂದು ಭವನ ಬೇಕಾಗಿತ್ತು, ಅಂಬೇಡ್ಕರ್ ಭವನ. ಅದಕ್ಕೆ ರೆಸಲ್ಯೂಷನ್ ಮಾಡಿಸಿದ್ವಿ. ಆ ಅಂಬೇಡ್ಕರ್ ಭವನ ರೆಸಲ್ಯೂಷನ್ಗೆ ನೀವು ದಯಮಾಡಿ ತಹಸೀಲ್ದಾರ್ಗೆ ಒಂದು ಲೆಟರ್ ಕೂಡ ಹಾಕಿದ್ದೀರಾ. ಅದು ಏನಾಗಿದೆ ಅಂದ್ಬಿಟ್ಟು ನಮ್ಗೆ ಅದೊಂದು ಇದ್ಬೇಕು. ಎರಡನೇದಾಗಿ ಲೈಬ್ರರಿ, ಮಕ್ಕಳು ಓದ್ಕೊಳ್ಳೋದಕ್ಕೆ ಒಂದು ಲೈಬ್ರರಿ ಬೇಕು. ಈಗ ಎಲ್ಲಾ ಗ್ರಾಮಗಳಲ್ಲಿ ಲೈಬ್ರರಿ ಇದೆ, ನಮ್ಮೂರಲ್ಲಿ ಲೈಬ್ರರಿ ಇಲ್ಲ. ಆ ಲೈಬ್ರರಿ ಮಾಡಿಸೋದಕ್ಕೆ ಎಲ್ಲಾದ್ರೂ ಸ್ಕೂಲ್ ಹತ್ರ ಒಂದು ಜಾಗ ಹುಡುಕಿ ಒಂದು ಲೈಬ್ರರಿ ಮಾಡಿಕೊಟ್ರೆ ಅದು ಮಕ್ಕಳಿಗೆ ಒಂದು ಸ್ವಲ್ಪ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಈಗೇನು ತಕ್ಷಣಕ್ಕೆ ಈಗ PWD ಡಿಪಾರ್ಟ್ಮೆಂಟ್ ಮಾತಾಡ್ಬಿಟ್ಟು ಈಗ ಅತಿ ಜರೂರಾಗಿ ಪಂಚಾಯತಿನ ಏನಾದ್ರು ರಸ್ತೆಗೆ ಆ ಗುಂಡಿಗಳು ಮುಚ್ಚೋ ಕೆಲಸನ ದಯವಿಟ್ಟು ಅದಾದ್ರೂ ಮಾಡಿ. ಯಾಕಂದ್ರೆ ಅಲ್ಲಿ ಸುಮಾರು 3 ಸ್ಕೂಲ್ ಇದೆ. ಮಾರ್ಕೆಟ್ ಇಂದ ನಮ್ಮೂರ್ವರೆಗೂ ಎಬಿನೇಜರ್ ಸ್ಕೂಲು, ಬ್ರೂಕ್ ಫೀಲ್ಡ್ ಸ್ಕೂಲು, ಚೈತನ್ಯ ಸ್ಕೂಲು, ಇವೆಲ್ಲ 3 ಸ್ಕೂಲ್ ಇದೆ. ಆಮೇಲೆ ಸುಮಾರು ಜನ ಎಲ್ಲ ಇಲ್ಲಿಂದಾನೇ ಹಾದು ಹೋಗಿ ಎಲೆಕ್ಟ್ರಿಸಿಟಿಗೆ ಹೋಗೋದು. ಅಟ್ಲೀಸ್ಟ್ ಆ ರೋಡ್ ಆಗೋವರೆಗಾದ್ರೂ ಗುಂಡಿಗಳನ್ನೆಲ್ಲ ಮುಚ್ಚಿದ್ರೆ ಜನಗಳು ಅಟ್ಲೀಸ್ಟ್ ಒಂದು ಸ್ವಲ್ಪ ಆದ್ರೂ ಉಸಿರು ಬಿಟ್ಕೊಂತಾರೆ. ಅದನ್ನ ದಯವಿಟ್ಟು ಆಗ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಅಲ್ಲಿ ಪ್ರತಿಭಟನೆಗೆ ನಾವು ಯಾಕಂದ್ರೆ ನಾವು ನೋಡಿ ಸಾಕಾಯ್ತು. ಅದನ್ನ ದಯವಿಟ್ಟು ಕೂಡಲೇ ಗ್ರಾಮ ಪಂಚಾಯತ್ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಒಳ್ಳೆ ರಸ್ತೆ ಇಲ್ಲ, ಒಳ್ಳೆ ನೀರಿಲ್ಲ, ಒಳ್ಳೆ ಗಾಳಿ ಇಲ್ಲ. ಬೇಸಿಕ್ ಬೇಕಾಗಿರೋದು ಪಂಚಭೂತಗಳು, ನೀರು, ಅಗ್ನಿ, ವಾಯು. ಅದನ್ನೇ ನೀವು ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಅಧಿಕಾರ ಏನಕ್ಕೆ ಸರ್? ನಿಮ್ ಸರ್ಕಾರ ಏನಕ್ಕೆ? ಏನಕ್ಕೋಸ್ಕರ ನಾವು ಬದುಕ್ತಾ ಇದೀವಿ ಇಲ್ಲಿ? ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ದುಡ್ದು ತಗೊಂಡೋಗ್ಬಿಟ್ಟು ಹಾಸ್ಪಿಟಲ್ಗೆ ಇಡ್ತಾ ಇದೀವಿ ನಮ್ಮ ಮಕ್ಕಳ ಮರಿಗಳನ್ನೆಲ್ಲ. ಇದೇ ಊರಲ್ಲಿ ಕ್ಯಾನ್ಸರ್ ಬಂದು 8 ಜನ ಸತ್ತಿದ್ದಾರೆ ಸರ್. ಎಲ್ಲ ಚಿಕ್ಕ ವಯಸ್ಸಿನವ್ರು ಸರ್. ರೀಸನ್ ಏನ್ ಗೊತ್ತಾ ಸರ್? ನೀರು. ಅದ್ರ ಜೊತೆಗೆ ಎಲ್ಲಾರ್ಗು ಈಗ ಬಂಜೆತನ ಬಂದಿದೆ, ಮಕ್ಕಳಾಗ್ತಾ ಇಲ್ಲ. ಎಲ್ಲದಕ್ಕೂ ರೀಸನ್ ನೀರು. ನೀರು ಅನ್ನೋದು ಪಂಚಭೂತಗಳಲ್ಲಿ ಒಂದು ಒಳ್ಳೆ ಇದು. ನಮ್ ದೊಡ್ಡವರೆಲ್ಲ ಉಳಿಸ್ಕೊಂಡು ಹೋಗಿದ್ದಾರೆ. ನಾವೇ ಇವಾಗ ಉಳಿಸ್ಲಿಲ್ಲ ಅಂದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಆಸ್ತಿ ಬಿಡ್ತೀವಿ, ಎಲ್ಲ ಬಿಡ್ತೀವಿ. ನೀರೇ ಇಲ್ಲ ಅಂದ್ರೆ ಏನಕ್ಕೆ ಸರ್? ಅದನ್ನೆಲ್ಲ ನೀವು ಒಂದ್ ಕೆಲಸ ಮಾಡಿ ಸರ್. ನೀವು ದಯವಿಟ್ಟು ನಾನು ಹಿಂಗೆ ಹೇಳ್ತೀನಿ ಅಂತ ಬೈಕೋಬೇಡಿ. ಫಸ್ಟ್ ಸರ್ಕಾರ ಕೇಳಿ, ನಮ್ಗೆ ಒಳ್ಳೆ ನೀರು, ಒಳ್ಳೆ ಗಾಳಿ, ಒಳ್ಳೆ ರಸ್ತೆ, ಕ್ಲೀನಿಂಗ್ ಒಂದು. ಈ 4 ತುಂಬಾ ಬೇಸಿಕ್ ಇಂಪಾರ್ಟೆಂಟ್ ನೆಸೆಸಿಟಿ ಸರ್. ಇದು ಇವು 4ಕ್ಕೂ ನೀವು ತುಂಬಾ ಗಮನ ಕೊಡ್ಬೇಕು ಸರ್. ಲೆಟರ್ ಕೊಟ್ಕೊಂಡು ಮೇಲಾಧಿಕಾರಿಗಳಿಗೆ ಹೇಳ್ಕೊಂಡು ಇನ್ನೂ ಎಷ್ಟು ವರ್ಷ ಅಂತ ಕಾಯ್ಬೇಕಾಗುತ್ತೆ. ನಾವು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆಲ್ಲ ಸ್ಕಿನ್ ಅಲರ್ಜಿ ಬರ್ತಾ ಇದೆ. ಕ್ಯಾನ್ಸರ್ ಪೇಷಂಟ್ಗಳು ಅಲ್ಲಿ ಆರೋಗ್ಯ ಅಧಿಕಾರಿಗಳಿಗೆ ಹೋದ ವರ್ಷನೇ ಹೇಳಿದ್ದೀವಿ ಅವ್ರಿಗೆ ಒಂದ್ಸರಿ. ಸರ್ ಏನೇನು ಬರ್ತಾ ಇದೆ ಅಲ್ಲಿ? ಶ್ರೀನಿವಾಸ ಮೊಬೈಲ್ ಬಿಡಿ ಇಲ್ಲಿ ಕೇಳಿ. ಆರೋಗ್ಯ ಅಧಿಕಾರಿಗಳು ಈ ಕಡೆ ಕೇಳಿ ಸ್ವಲ್ಪ. ಈ ಕಡೆ ನೀರಿಂದ ಈ ಮುತ್ತನಲ್ಲೂರು ಗ್ರಾಮದಲ್ಲಿ ಏನೇನು ಆಗ್ತಾ ಇದೆ ಅಂತ ಎಲ್ಲ ನಿಮ್ಗೆ ಗೊತ್ತು. ಸ್ವಲ್ಪ ಹೇಳಿ ಅವ್ರಿಗೆ. ಕಾಯಿಲೆಗಳು ಎಷ್ಟು ಬರ್ತಾ ಇದೆ, ಆರೋಗ್ಯ ಸಮಸ್ಯೆಗಳು ಎಷ್ಟು ಬರ್ತಾ ಇದೆ, ಇದನ್ನೆಲ್ಲ ಸ್ವಲ್ಪ ಹೇಳಿ ಅವ್ರಿಗೆ. ದಯವಿಟ್ಟು ನಮ್ಗೆ ಕೆರೆ ಶುದ್ಧೀಕರಿಸೋದಲ್ಲ, ಕೆರೆಗೆ ನೀರು ಬರ್ತಿದ್ದಂಗೆ ಮಾಡಿ. ಮೇಲೆ ಚನ್ನಪುರ ಪುರಸಭೆ ಮತ್ತೆ ಬಂಸಂದ್ರಾಪುರ ಸಭೆ, ಇಂಡಸ್ಟ್ರಿಯಲ್ಗೆ, ನಾರಾಯಣ ಹಾಸ್ಪಿಟಲ್ಗೆ, ಇದಕ್ಕೆಲ್ಲ ಸ್ವಲ್ಪ ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ. ಯಾವ ಅಧಿಕಾರಿ ಬಿಡ್ಬೇಕು? ಶಾಸಕರ ಹತ್ರ ಹೋಗ್ಬೇಕಾ, ಅಧಿಕಾರಿಗಳ ಹತ್ರ ಹೋಗ್ಬೇಕಾ? ಎಲ್ಲಿ ಹೋದ್ರೆ ಬೇಗ ಕೆಲಸ ಆಗುತ್ತೆ. ಇದನ್ನ ಮಾಡಿ ದಯವಿಟ್ಟು ಪತ್ರಗಳು ಕೊಟ್ಕೊಂಡು, ಮನವಿಗಳು ಕೊಟ್ಕೊಂಡು ಮೇಲಧಿಕಾರಿಗಳು ತಿಳಿಸ್ಕೊಂಡು ಇದು ಮಾಡಬೇಡಿ. ಈಗ 15 ವರ್ಷ ಆಗಿದೆ ಕಲುಷಿತ ಆಗಿ. ಇದನ್ನ ಯಾವಾಗ ಬೇಗ ಸರಿಪಡಿಸೋದಕ್ಕಾಗುತ್ತೋ ಅಷ್ಟು ಬೇಗ ಸರಿಪಡಿಸ್ಕೊಂಡು ದಯವಿಟ್ಟು.
ಹಲೋ ಇಷ್ಟು ಕಾಮಗಾರಿ ಅವ್ರು ಯಾವ್ದಾವ್ದು ಹೇಳ್ತಾರೆ ನೀವು ನೋಟ್ ಮಾಡ್ಕೊಂಡು ಅದನ್ನ ನೀವು ಇಮಿಡಿಯೇಟ್ ಆಗಿ ತಗೋಬೇಕು, ಪರಿಶೀಲನೆ ಮಾಡ್ಬೇಕು. ಸರ್ ನೀವ್ ಹೇಳ್ತಾ ಕರೆಕ್ಟು. ಈಗ ಕೇಳಿ ಏನೇನ್ ಆಗಿದೆ ಅಂತಾನೆ ನಾವು ಗ್ರಾಮ ಸಭೆಯಲ್ಲಿ ಮಣ್ಸಿರೋದು. ನಾವು ಮಣ್ಸಿಲ್ಲ ಅಂತ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ? ನಮ್ಮ ಉದ್ದೇಶನು ನಿಮ್ ಗಮನ ತರಬೇಕು ಅಂತಾನೆ ಗ್ರಾಮ ಸಭೆ ಮುಗಿದ್ಮೇಲೆ ನೀವು ಯಾವ್ಯಾವ ಇಂಡಿವಿಜುವಲ್ ನೀವು ಆಗೇ ಇಲ್ಲ ಅಂತಾರ ಹೋಗಿ ಇಂಡಿವಿಜುವಲ್ ಫೈಲ್ ತಗೊಂಡಾಗ ನೋಡೋಣ, ಗ್ರಾಮ ಸಭೆ ಮಾಡೋಣ. ಸರ್ ಅದನ್ನೇ ನಾನು ಹೇಳ್ತಾ ಇರೋದು. ಸರ್ ನಾನು ಅದನ್ನೇ ಹೇಳ್ತಾ ಇರೋದು. ಎಲ್ರಿಗೂ ಈ ಮಾಹಿತಿ ಮಂಡಿಸಿದೀವಿ, ಹೌದಾ? ಯಾರಿದ್ದಾರೆ ನೀವು ಸಮಸ್ಯೆ ಏನಿದಾರ ಮಾಡ್ಕೊಂಡು ಹೋಗಿ ನೋಡೋಣ ಅಂತಾನೆ. ಜಾಣ್ತನ ಅಲ್ಲ ಸರ್, ನಾನು ಹೋಗ್ಬಿಟ್ರೆ ಗ್ರಾಮ ಸಭೆ ಹೆಂಗ್ ನಡೀತಾರೆ ನೀವು ಹೇಳ್ರಿ ಹೋಗ್ಲಿ. ಚೆನ್ನಾಗಿ ನಡೀತಾ ಇದೆ. ಎಲ್ಲಾ ಮಾಡ್ಬಿಟ್ಟು ಹೆಂಗ್ ನಡೀತಾ ಇದೆ ಗೊತ್ತಾವ್ಗೆ ಎಲ್ಲರಿಗೂ ಗೊತ್ತಿದೆ, ಯಾರಿಗೆ ಏನಿಲ್ಲ, ಯಾರಾದ್ರಿಲ್ಲ ಒಬ್ಬರೇ ಬುದ್ಧಿವಂತ ಅನ್ಕೋಬಿಟ್ರೆ ಜನಗಳು ಎಲ್ಲರೂ ಅವರೇ ದಯಮಾಡಿ ಅವ್ರು ಏನ್ ಹೇಳ್ತಾರೋ ಅದನ್ನ ನೀವು ಬರ್ಕೊಳ್ಳಿ, ದಯಮಾಡಿ. ಅವ್ರು ಹೇಳೋದು ಕರೆಕ್ಟ್ ಆಗಿರ್ತದೆ. ಯಾಕಂದ್ರೆ ದಿನ ಬೆಳಗಾದ್ರೆ ಆ ರೋಡಲ್ಲಿ ಹೋಗೋರು ಯಾವ್ದಾವ್ದು ಕೆಲಸ ಆಗಿದೆ ಯಾವ್ದಾವ್ದು ಆಗಿಲ್ಲ ಅಂದ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ಸುಮ್ನೆ ಇಲ್ಲಿ ಬರೀ ಇದ್ರಲ್ಲೇ ಮಾಡ್ಕೊಂಡು ಅಲ್ಲಿ ಏನೇನಾಗಿದೆ ಒಳಗೆ ನಮ್ಗೆ ಗೊತ್ತಿಲ್ಲ. ಅವ್ರು ಹೇಳೋದನ್ನ ನೀವು ಅದನ್ನ ನೇರವಾಗಿ ಬಿಲ್ ಮಾಡಿ ನಾನು ಪೇ ಮಾಡ್ತೀನಿ. ನಾನು ಬರ್ಕೊತಿದ್ದೀವಿ, ನೀವೇನ್ ಹೇಳ್ತೀರ ಅದನ್ನ ಮುಗಿದ್ಮೇಲೆ ಮಾತಾಡೋಣ. ಇನ್ನು ಕ್ವಶನ್ ಮಾಡ್ಲಿ, ಜನ ಏನೇನಿದಾವೆ ಎಲ್ಲ ಬಗೆಹರಿಸಬೇಕು. ಹೆಂಗ್ ಮಾಡ್ಕೊಂಡ್ರಿ ಹೆಂಗ್ ಮಾಡಿದ್ರಿ ಸರ್? ನೀವು ಮಾತಾಡ್ತಾರೆ ಪಿಡಿಒ ಸರ್ ಕೇಳ್ತಾರೆ ಸರ್. ಹೆಂಗ್ ಮಾಡಿದ್ರಿ ನೀವೇ ಕೊಡಿ, ಉತ್ತರ ಕೊಡಿ. ಈಗ ಒಂದ್ ನಿಮಿಷ ಸಾಹೇಬ್ರು ಇನ್ನು ಬಂದವರು ಒಂದ್ 2 ತಿಂಗಳೇನಾಗಿದೆ, ಹೊಸದಾಗಿ ಜಾಯ್ನ್ ಆಗಿದ್ದಾರೆ. ಇದು 2025, 26, 24, 25 ಸಾಲಿನ ಕಾಮಗಾರಿ ಮಾಡಿರೋದು. ಇವಾಗ 2026, 27ನೇ ಸಾಲಿನ ಕಾಮಗಾರಿಗೆ ಇವ್ರು ಬರ್ತಾರೆ. ಸೊ ಅದ್ರ ಹಿಂದೆ ಮಾಡಿದಂತ ಕಾಮಗಾರಿಗಳು ಏನಿದೆಯೋ ಅದಕ್ಕೆಲ್ಲ ರೆಸ್ಪಾನ್ಸಿಬಲ್ ನಮ್ಮ ಅಧಿಕಾರಿ ಅವರೇನೆ. ಅದಕ್ಕೆ ಈಗ ಅದು ಬರ್ಕೊಳ್ಳಿ ಸರ್ ಅಂತ ಅಲ್ಲ, ಕರೆಕ್ಟ್ ಇದೆ. ನೀವ್ ಹೇಳ್ತಾ ಇರೋದು ಸುಳ್ಳು ಅಂತ ಹೇಳ್ತಾ ಕರೆಕ್ಟ್ ಇದೆ. ಪಿಡಿಒ ಅಧಿಕಾರ ಇದೆ, ನಾನು ರೆಸ್ಪಾನ್ಸ್ ಮಾಡ್ತಿದ್ದೀನಿ. ಗ್ರಾಮ ಸಭೆ ಮುಗಿದ್ಮೇಲೆ ಆ ಕಾಮಗಾರಿನ ನೋಡೋ ವ್ಯವಸ್ಥೆ ಮಾಡ. ಈಗ ನಮ್ಮೂರಲ್ಲಿ ಲೇಔಟ್ ಮಾಡಿದ್ರಲ್ಲ, ಲೀಗಲ್ ಇಲ್ಲಿಗಲ್ ಹೇಳ್ತೀನಿ ಎಲ್ಲ ಬೇಟೆ ಲೀಗಲ್ ಯಾವ್ದು ನಾನು ಮಾತಾಡ್ತೀನಿ. ಲೀಗಲ್ ಇಲ್ಲಿಗಲ್ ಇಲ್ಲಿಗಲ್ ಅಲ್ವಾ? ನನ್ನ ಕೊಟ್ಕೊತಿದ್ದೀರಾ? ಸಿಮೆಂಟ್ ರೋಡ್ ಏನ್ ಹಾಕಿದ್ರೆ ನೀವು, ಬೋರ್ ಏನ್ ಹಾಕಿದ್ರೆ ನೀವು, ಉತ್ತರ ಕೊಡ್ತೀರಾ? ಈಗ ನಮ್ಮ ಪಂಚಾಯತ್ ರಾಜ್ ಆಗ್ತಲೇ ಇದೆ. ಗ್ರಾಮಕ್ಕೆ ಹೊಂದ್ಕೊಂಡಂಗೆ ಮನೆಗಳು ಕಟ್ಕೊಂಡು ಅಭಿವೃದ್ಧಿ ಪಡಿಸಿದಾಗ ಪ್ರತಿಯೊಬ್ಬ ನಾಗರಿಕರಿಗೂ ನೀರು ಕೊಡಬೇಕು, ಮೂಲಭೂತ ಸೌಕರ್ಯ ಕೊಡಬೇಕು, ಲೈಟ್ ಕೊಡಬೇಕು ಅಂತಿದೆ. ಆ ಒಂದು ಬೇಸ್ ಮೇಲೆ ಕೊಟ್ಟಿದ್ದೀವಿ. ಈಗ ಕಟ್ಸ್ಕೊಳ್ತಾ ಇದೀವಿ, 11 ಬಿ ಮಾಡ್ತಾ ಇದೀವಿ. ಅದನ್ನೇ ಸರ್ಕಾರ ಸುತ್ತೋಲೆ ಕೊಟ್ಟಿದೆ. ಈಗೆಲ್ಲ ಕಾಲ್ ಮಾಡಿದೀವಿ. ನೆಕ್ಸ್ಟ್ ಏನಂತ ಅಲ್ಲ ಸರ್, ಈಗ ಮೂಲಭೂತ ಈಗ ನಿಮ್ಮ ಮನೆ ಅಲ್ಲ ಸರ್, ಈಗ ಅಲ್ಲ ಕೇಳಿ, ನಿಮ್ಮ ಮನೆ ಅಲ್ಲಿದ್ರು ನಾವು ಕೊಡ್ಲೇಬೇಕಲ್ವಾ? ಕಾನೂನಾತ್ಮಕವಾಗಿ ಎಲ್ಲಾ ಕಡೆ ಕರ್ನಾಟಕದಲ್ಲಿ ನಡೆಯುವಂತ ವಿಚಾರ. ಏನೋ ಗ್ರಾಮದಂಡ ಗೊತ್ಕೊಂಡೈತೆ ನಾವು ಕೊಡ್ಲೇಬೇಕು. ನೀವೇ ಕೊಟ್ಟಿಲ್ಲ ಅಂತ ಕೇಳಿ ನೀವು ಕೇಳ್ತೀರಾ? ಯಾವುದು ಅಲ್ಲ, ನೀರು ಮೂಲಭೂತ ಕೊಡ್ಲೇಬೇಕಲ್ಲ, ನೀರು ಕೊಡ್ಬೇಕು, ಚಾಕಿ ಕೊಡ್ಬೇಕು. ಯಾಕಂದ್ರೆ ಈಗ ಮಾಡ್ತಾ ಇದೀವಿ. ಈಗ ಸರ್ ಈಗ ಪೆನಾಲ್ಟಿ ಏನು ಬೇಡ, 11 ಬಿ ಮಾಡಿ. ಎಷ್ಟು ಜನ ಅವ್ರು ಒಬ್ಬ ಡಿಪಾರ್ಟ್ಮೆಂಟ್ ಬಂದಿಲ್ಲ ಸರ್. ಮತ್ತೆ ಇದನ್ನ ವಿಶೇಷವಾಗಿ ನಮ್ಮ ರೈತರು ಎಷ್ಟು ಜನ ಇದ್ದೀವಿ, ನೀವು ಇದಕ್ಕೆ ನ್ಯಾಯ ಕೊಡಿಸ್ಲೇಬೇಕು. ಎಷ್ಟು ದಿನದಲ್ಲಿ ಕೊಡಿಸ್ತೀರಾ? ನಾವು ಫಾಲೋ ಮಾಡ್ತಾನೆ ಇರ್ತೀವಿ. ದಯವಿಟ್ಟು ಇದಕ್ಕೆ ಸ್ಪಂದನೆ ಮಾಡಬೇಕು. ನಾವು ಜಾಸ್ತಿ ನೋವಲ್ಲಿದ್ದೀವಿ, ದಯವಿಟ್ಟು ಈ ಪಂಚಾಯತಿ ಉಳಿಬೇಕಂದ್ರೆ 4 ಗ್ರಾಮನೂ ಉಳಿಸ್ಬೇಕು. ನೀವು 4 ಗ್ರಾಮದಲ್ಲಿ ಮಾನಸಿಕ ಖಿನ್ನತೆಗೊಳಗಾಗಿದ್ದಾರೆ, ಜನ ಸಾಯ್ತಾ ಇದ್ದಾರೆ. ದಯವಿಟ್ಟು ಇದನ್ನ ನೀವು ಹೊರಸ್ಕೊಂಡು ಅವ್ರಿಗೆ ಕಳಿಸಿ ಅವ್ರ ಕಡೆಯಿಂದ ನಮ್ಮನ್ನ ಉಳಿಸುವಂತ ಕಾರ್ಯಕ್ರಮ ನೀವು ಮಾಡಲೇಬೇಕು. ಪೊಲ್ಯೂಷನ್
ಈಗ ಕೊಟ್ಟಿದ್ದೀರಾ ತಗೊಂಡಿದ್ದೀನಿ ಇಲಾಖಾಧಿಕಾರಿಗಳು ಮಾತಾಡಿ ಸರ್ ಪ್ಲೀಸ್ ಸರ್ ಅವಾಗ ಮಾತಾಡಿದಾಗ ತಮ್ಗೆ ಏನು ಮುಂದೆ 2026-27ನೇ ಸಾಲಿನ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಗ್ರಾಮ ಸಭೆಗೆ ಅನೇಕ ಸಾರ್ವಜನಿಕರು ಬಂದು ಅಹವಾಲುಗಳನ್ನ ಕೊಟ್ಟಿದ್ದಾರೆ. ಬಹುಶಃ ನಿಮಗೂ ಮಾಧ್ಯಮ ಮಿತ್ರರು ಗೊತ್ತಿದೆ, ನಮ್ಮ ಮುತ್ತಾನೂರು ಪಂಚಾಯತ್ನಲ್ಲಿ ಮೇಜರಾಗಿ ರೈತರ ಸಮಸ್ಯೆ, ರೈತರು ಭೂಮಿಯನ್ನು ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದೊಂದು ಗಟ್ಟಿ ಧ್ವನಿಯಲ್ಲಿ ಪಾಪ ರೈತರೆಲ್ಲ ಸಮಸ್ಯೆಗಳನ್ನ ಹೇಳಿದ್ದಾರೆ. ನಾನು ನಮ್ಮ PDO ಸಾಹೇಬರಿಗೆ ಮತ್ತು ಆಡಳಿತ ಅಧಿಕಾರಿಯಾಗಿರ್ತಕ್ಕಂಥ ನಾಗರಾಜ್ ಸರ್ ಅವ್ರಿಗೆ ಹೇಳಿದ್ದೀವಿ, ಕೂಡಲೇ ಇದನ್ನ ಸೆಕ್ರೆಟ್ರಿ ಹತ್ರ ಕಳಿಸಿ ಇದಕ್ಕೇನಾದರೂ ಒಂದು ಸಮಸ್ಯೆ ಒಂದು ಮುಕ್ತಿ ಕೊಡಿಸೋಕ್ಕೆ ಕೆಲಸ ಮಾಡಿ ಸರ್ ಅಂತ ಹೇಳಿದ್ದೀನಿ. ಮತ್ತು ನಮ್ಮ 8 ಗ್ರಾಮಗಳು ಸಿಂಗೇನಗರ, ನಾರಾಯಣಘಟ್ಟ, ಮುತ್ತಾನೂರು, ಅಳಿಬಾಮಸಂದ್ರ, ಸಮ್ಮನಹಳ್ಳಿ ಮತ್ತು ನಮ್ಮ ಗೋಬ್ಸಂದ್ರ, ಚಿಕ್ಕತಿಮ್ಸಂದ್ರ ಎಲ್ಲ ಕೊಟ್ಟಿದ್ದೀವಿ. ಆ ಕಾಮಗಾರಿಗಳಾಗಲಿ ತುರ್ತಾಗಿ ಅಂತ ಹೇಳಿದ್ದೀವಿ. ವಿಶೇಷವಾಗಿ ನಾನು ನಮ್ಮ PDO ಸಾಹೇಬ್ರಿಗೆ ಹೇಳಿದ್ದೀನಿ, ಪ್ರತಿಯೊಂದು ಹಳ್ಳಿನಲ್ಲಿ ನೀರಿನ ಸಮಸ್ಯೆ ಆಗಿರ್ಬೋದು, ದೀಪದ ಸಮಸ್ಯೆ ಆಗಿರ್ಬೋದು, ಮತ್ತು ಒಳಚರಂಡಿಗಳ ಸಮಸ್ಯೆ ಆಗಿರ್ಬೋದು, ಅದ್ರ ಬಗ್ಗೆ ತುಂಬ ತೀಕ್ಷ್ಣವಾಗಿ ಇಮಿಡಿಯೇಟಾಗಿ ಅದನ್ನು ಇದು ಮಾಡಿ ಅಂತ ಹೇಳಿದ್ದೀವಿ. ಈಗ ಹೊಸದಾಗಿ PDO ಅವ್ರು ಬಂದಿದ್ದಾರೆ, ಯೋಗೇಶ್ ಅಂತ. ನಮಗೆ PDO ಅವ್ರು ಇರಲಿಲ್ಲ, ಇನ್ಚಾರ್ಜಾಗಿ ಶ್ರೀನಿವಾಸ್ ಅವರಿದ್ದರು. ಈಗ ಒಳ್ಳೆ ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ನಾವು ನಿರೀಕ್ಷೆಯಲ್ಲಿ ಇದ್ದೀವಿ. ಮತ್ತು ನಮ್ಮ ಏನೆಲ್ಲ ಸಮಸ್ಯೆಗಳನ್ನ ನಾವು ಇವತ್ತು ಹೇಳಿದ್ದೀವಿ, ಖಂಡಿತ ಅದನ್ನ ಒಂದೊಂದೇ ಬಗೆಹರಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಶೇಷವಾಗಿ ಏನಂತ ಹೇಳಿದ್ರೆ, ಒಂದು ನಮ್ಮ ಸಿಂಗೇನಗರ ರಸ್ತೆ ಅದು ಭಾಳ ಜನಗಳಿಗೆ ತೊಂದರೆ ಆಗ್ತಾಯಿದೆ. ನಾವು ನಮ್ಮ ಇದೆ ಅಂತ ಹೇಳ್ತಾ ಇದ್ದಾರೆ. ಬರೋ ವಾರದಿಂದ ಫ್ರೂಟ್ಸ್ ಮಾರ್ಕೆಟಿಂದ ವರ್ಕ್ ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ. ಅದು ಸಾಲಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಶಿವಣ್ಣವರು BDAನಲ್ಲಿ ಮತ್ತೆ ಇನ್ನೂ ಅರ್ಧ ಬೇಕು ಅಂತ ಹೇಳ್ಬಿಟ್ಟು ಅವರು ಲೆಟ್ರನ್ನು ಕೊಟ್ಟಿದ್ದಾರೆ. ಅದು ಸಹ ಇನ್ನೇನು ಒಂದು 15 ದಿನಗಳಲ್ಲಿ ಅದು ಸಹ ರಿಲೀಸ್ ಆಗುತ್ತೆ. ನಮ್ಮ ಸಿಂಗೇನಗರ ರಸ್ತೆ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದರೆ ನಮ್ಮದು ಹೆವಿ ವೆಹಿಕಲ್ಗಳು ಹೋಗಿರೋದ್ರಿಂದ, ಫ್ರೂಟ್ಸ್ ಮಾರ್ಕೆಟ್ ಇರೋದ್ರಿಂದ ಆ ರಸ್ತೆ ಒಂದು ತೊಂದರೆ ಆಗ್ತದೆ. ಅದು ಮುಂದಿನ ದಿನಗಳಲ್ಲಿ ಒಂದು 15-20 ದಿನದಲ್ಲಿ ಖಂಡಿತವಾಗ್ಲೂ ನಮ್ಮ ಶಿವಣ್ಣವರು ಮಾಡೇ ಮಾಡ್ತಾರೆ. ಸ್ವಲ್ಪ ಸಾರ್ವಜನಿಕರು ಸಹಕರಿಸಬೇಕಾಗಿ ನಾನು ಈ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ತಮ್ಮ ಸದಸ್ಯರ ಗಮನಕ್ಕೆ ಬರ್ತಾರೆ ಬಿಲ್ ಆಗಿರುತ್ತೆ ಏನಿದೆ? ಕೆಲವೊಂದು ನಾನು ಇವಾಗ ಗಮನಿಸಿದೆ. ಈ ಏನು 2026-27 ಸಾಲಿನ ಸುತ್ತಿನ ಸಭೆಯಲ್ಲಿ ಕಳೆದ ಏನು ಅಂತ ಹೇಳ್ತಾ ಇದ್ದಾರೆ, ನಾನು ಅದನ್ನು ಅಧಿಕಾರಿಗಳಿಗೆ ಹೇಳಿದ್ದೀನಿ. ಇಲ್ಲ, ಇದನ್ನು ಏನು ಈಗೇನು ನೀವು ಇದು ಲಿಸ್ಟ್ ಮಾಡಿದ್ದೀರಾ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂದ್ಬಿಟ್ಟು ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ. ಅದನ್ನ ನಮ್ಮ ಆಡಳಿತ ಅಧಿಕಾರಿ ಯಾರು ನಮ್ಮ ನಾಗರಾಜ್ ಸರ್ ಇದ್ದಾರಲ್ಲ ಅವ್ರಿಗೆ ಹೇಳಿದ್ದೀವಿ. ಇದು ನಮ್ಮ ಹುಡುಗರು ಬಿಡಲ್ಲ, ಯಾಕಂದರೆ ನಮ್ಮ ಹುಡುಗರು ಎಲ್ಲ ಆ್ಯಕ್ಟಿವ್ ಆಗಿದ್ದಾರೆ. ಸಿಂಗೇನಗರದಲ್ಲಿ ಎಲ್ಲ ಆ್ಯಕ್ಟಿವ್ ಆಗಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಮುಲಾಜಿಲ್ದಿರ ಕ್ರಮ ತಗೋಬೇಕು. ಹಾಗೆ ಈಗಿನ ಯೂತ್ಸ್ಗಳು ಗಾಂಜಾ ಮುಕ್ತ ಇದಾಗಬೇಕು ಅಂತ ನೀವು ಪೊಲೀಸವ್ರ ಹತ್ರ ಮನವಿ ಮಾಡ್ಕೊಂಡಿದ್ದೀರಾ ಇಲಾಖೆಯಿಂದ? ಇಲ್ಲ, ಅದು ನೋಡಿ ನಮ್ಮ ಗಮನಕ್ಕೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಯುವಕರೇ ಮುಂದಿನ ಒಳ್ಳೆ ದಾರಿನಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ಪೊಲೀಸವ್ರಿಗೆ ಹೇಳಿದ್ದೀವಿ. ತುಂಬ ಜನ ಈ ಗಾಂಜಾ ಹೊಡೆಯೋರಾಗಿರ್ಬೋದು ಅಂಥವ್ರನ್ನೆಲ್ಲ ಗಮನಿಸಿ ಸೂಕ್ಷ್ಮವಾಗಿ ಅವ್ರನ್ನ ತಿದ್ದಿ ಸ್ವಲ್ಪ ನೀವು ಇದು ಮಾಡಬೇಕಂತ ಪೊಲೀಸವ್ರ ಗಮನಕ್ಕೆ ಹೇಳಿದ್ದೀವಿ. ಅದು ಮುಂದಿನ ದಿನದಲ್ಲಿ ಆಗುತ್ತೆ. ಸರ್, ಇಲ್ಲಿ ಈ ಸಭೆಯಲ್ಲೂ ಇಲ್ಲ, ನಮಗೆ ಒಂದು ದುರಂತ ಏನಂತ ಹೇಳಿದ್ರೆ, ನಮ್ಮ ಸಿಂಗೇನಗರದಲ್ಲಿ ಅಂಬೇಡ್ಕರ್ ಭವನ ಮತ್ತು ಲೈಬ್ರರಿ ಇಲ್ಲ. ನಾನು ತಹಸೀಲ್ದಾರ್ಗೆ ಲೆಟ್ರ್ ಕೊಟ್ಟು ಅಲ್ಲಿ ನಮ್ಮ ಏನು ದೇವಸ್ಥಾನ ಅಂದರೆ ಧರ್ಮತೋಪು ಅಂದ್ಬಿಟ್ಟು ನಮ್ಮೂರಲ್ಲಿದೆ, ಅದನ್ನು ಒಂದು 50 ಅಥವಾ ಒಂದು 100 ಮಾಡಿಕೊಡಿ ಸರ್ ಅಂತ ಹೇಳಿದ್ದೀವಿ. ಸರ್ವೆ ಅವ್ರನ್ನ ಕಳಿಸಿದ್ರು, ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ.
ಆ ಧರ್ಮದ ತೋಪಲ್ಲಿ ಏನೂ ಇಲ್ಲ, ನಮಗೆ ಕಂದಾಯದಿಂದ ನಮಗೆ ಸರ್ವೆ ನಕ್ಷೆ ಕೊಟ್ಟರೆ ಯಾರಾದರೂ ದಾನಿಗಳನ್ನ ಹಿಡಿದು ಅಥವಾ ನಾವೇ ಸೇರಿಕೊಂಡು ಒಂದು ಅಂಬೇಡ್ಕರ್ ಭವನ, ಅದ್ರ ಮೇಲೆ ಒಂದು ಏನದು ಒಂದು ಬಾಪೂಜಿ ಕೇಂದ್ರ, ಆ ಥರ ಒಂದು ಊರಿಗೆ ಸೌಲಭ್ಯ ಆಗುವಂಥ ಕೆಲಸವನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ರೈತರ ಹೋರಾಟಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿರ್ತೀವಿ. ಯಾಕಂದರೆ ರೈತರು ಈ ದೇಶದ ಬೆನ್ನೆಲುಬು. ರೈತರಿಂದನೇ ನಾವು ಊಟ ಮಾಡೋದು. ರೈತರ ಬಗ್ಗೆ ನಾವು ಯಾವಾಗಲೂ ಕಾಳಜಿ ಇರ್ತದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧರಾಗಿರಬೇಕು. ವಿಚಾರ ಇವಾಗ ಹೇಳಿದ್ದಾರೆ, ಅದನ್ನು ಏನು ನಮ್ಮ ಇದು ಈಗ ಈಗಾಗಲೇ ರೈತರು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ, ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕೂಡಲೇ ಗಮನ ಹರಿಸ್ಬೇಕಂತ ನಾವು ಸಹ ಹೇಳಿದ್ದೀವಿ. ತಾವೆಲ್ಲ ನೀವು ನೋಡ್ಕೊಂಡಿದ್ದೀವಿ, ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ.